ಸಾರಾಂಶ. ವ್ಯಾಸರು ಗಣೇಶನಿಗೆ ಮಹಾಭಾರತದಲ್ಲಿ 3 ರತ್ನಗಳನ್ನಿಟ್ಟಿರುವೆನು, ಅದನ್ನು ನೀನು ಗಮನಿಸಲಿಲ್ಲವೇ? ಭೀಷ್ಮ ಪರ್ವದಲ್ಲಿ ಭಗವದ್ಗೀತಾ, ಅನುಶಾಸನಿಕ ಪರ್ವದಲ್ಲಿ ವಿಷ್ಣು ಸಹಸ್ರನಾಮ, ಉದ್ಯೋಗ ಪರ್ವದಲ್ಲಿ ಸನಕ್ ಸುಜಾತೀಯ ಇದನ್ನು ಧೃತರಾಷ್ಟ್ರನಿಗೆ ಹೇಳಿದ್ದು. ಭಗವದ್ಗೀತೆಯನ್ನು ಭಗವಂತನು ಭಕ್ತನಿಗೆ ಹೇಳಿದ್ದು. ವಿಷ್ಣು ಸಹಸ್ರನಾಮ ಭಕ್ತನು ಭಗವಂತನಿಗೆ ಹೇಳಿದ್ದು. ಆದ್ದರಿಂದ ಯಾವುದು ಶ್ರೇಷ್ಠ ಅಂತ ಹೇಳೋದಕ್ಕಾಗೋದಿಲ್ಲ. ಅದೇ ಅದ್ವೈತ ಮತ. ಗಣಪತಿಯು ವ್ಯಾಸರಿಗೆ ಹೇಳ್ತಾನೆ, ಇಷ್ಟು ದೊಡ್ಡ ಗ್ರಂಥವನ್ನು ಯಾರು ಓದ್ತಾರೆ ಅಂತ ಹೇಳಿದಾಗ ವ್ಯಾಸರು, ಮುಂದೆ ಕಲಿಕಾಲ ಬರುತ್ತದೆ, ಅವರಿಗೆ ಸ್ವಲ್ಪ ಹೇಳಿದರೆ ತಿಳಿಯುವುದಿಲ್ಲ ಅಂತ ಹೇಳ್ತಾರೆ. ಆಗ ಗಣೇಶನು, ಇಡೀ ಮಹಾಭಾರತವನ್ನು ಒಂದು ಶ್ಲೋಕದಲ್ಲಿ ಹೇಳಲು ಸಾಧ್ಯವೇ ಅಂತ ಕೇಳಿದಾಗ ವ್ಯಾಸರು, ಅರ್ಧ ಶ್ಲೋಕದಲ್ಲಿ ಹೇಳ್ತೇನೆ ಅಂತ ಹೇಳಿ, ಪರೋಪಕಾರವೇ ಪುಣ್ಯ, ಪರರಿಗೆ ಅಪಕಾರ ಮಾಡಿದರೆ ಅದೇ ಪಾಪ ಅಂತ ಹೇಳ್ತಾರೆ.